ಸೊ ಈಗ ಇನ್ನೊಂದು ರೀತಿಯಾದಂಥ ಬೆಳವಣಿಗೆ ಕುಡಿಯೋ ನೀರಿನ ವಿಚಾರಕ್ಕೂ ಮತ್ತೆ ರ್ಯಾಗಿಂಗಿಗೂ ಏನು ಲಿಂಕು ಇಂಥದ್ದೊಂದು ಘಟನೆ ನಡೆದಿದೆ ಅದು. ಸೊ ರಾಯಚೂರಿನಲ್ಲಿ ಕುಡಿಯೋ ನೀರಿಗೂ ಲೇಡೀಸ್ ಹಾಸ್ಟೆಲ್ನಲ್ಲಿ ರ್ಯಾಗಿಂಗ್ ಆರೋಪ ಕೇಳಿ ಬರ್ತಾ ಇದೆ. ಈಗ ಜೂನಿಯರ್ ವಿದ್ಯಾರ್ಥಿನಿಯೋರ್ವಳನ್ನ ಕೂಡಿ ಹಾಕಿ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿ ಬಂದಿದೆ. ಮಾನ್ವಿ ಪಟ್ಟಣದ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕಿಯರ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿರೋದು. BEd ವಿಭಾಗದ 4 ಸೀನಿಯರ್ಸ್ ವಿರುದ್ಧ ಹಲ್ಲೆ ಆರೋಪ ಇದೆ. ಸೊ PUC ವಿದ್ಯಾರ್ಥಿನಿಯೋರ್ವಳನ್ನ ರೂಮ್ನಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಏನಾಗಿದೆ ಅಂದರೆ ಕುಡಿಯೋ ನೀರು ತುಂಬಿದ ಬಕೆಟ್ನಲ್ಲಿ ಜಗ್ ಹಾಕಿದ್ರು ಸೀನಿಯರ್ಸು. ಸೊ ಅದರಲ್ಲಿ ಜಗ್ ಹಾಕಬೇಡಿ ಅಂತ ಸೀನಿಯರ್ಸ್ಗೆ ಪ್ರಶ್ನೆ ಮಾಡಿದ್ಲು ಇವಳು ವಿದ್ಯಾರ್ಥಿನಿ. ಸೊ ಇದೇ ವಿಚಾರಕ್ಕಾಗಿ PUC ವಿದ್ಯಾರ್ಥಿನಿ ಮೇಲೆ 5 ಸೀನಿಯರ್ಸ್ನಿಂದ ಹಲ್ಲೆ ಮಾಡಿರುವಂಥ ಆರೋಪ ಈಗ. ಸುಮ್ಮನೆ ಕುಡಿಯೋ ನೀರಿನಲ್ಲಿ ಜಗ್ಗ ಇದ್ದಿದ್ರಿ ಸರ್, ಅದ್ ಬೇಡ್ರಕ್ಕ ಕುಡಿಯೋ ನೀರು ಅಂತ ಹೇಳಿದಾರೆ ಸರ್. ಅದ್ರ ಸಲುವಾಗಿ ಅಮ್ಮಿ ಎಲ್ಲಾರು ಅದೇರಿ ಅಂದ್ರೆ ಮೇಲೆ ಬಂದು ಜಗಳ ತಕೊಂಡು ಆಮ್ಯಾಗೆಲ್ಲ ಮೇಡಮ್ ಬಂದು ಮುಗಿಸಿದ್ಲ ರೀ. ಮುಗಿಸಿದ್ರು ರೂಮಿಗೆ ಬಂದು 4 ಜನ ಹೊಡೆದಾರ ರೀ. ಶಿಲ್ಪ ರೀ, ದೇವಮ್ಮ ರೀ, ಅದು ಶರಣಮ್ಮ ರೀ. ಎಷ್ಟಿ ಹಾಸ್ಟೆಲ್ ಯಾವ ಊರು? ಜಾಸ್ತಿ ಇದೆ ರೀ ಜಗಳ ಆಟ ಎಲ್ಲ. 4 ಜನ ಹೋದ್ರೆ ಹೆಂಗಿರ್ತಾರ್ರಿ ಸರ್? ಒಬ್ಳೆ ಹುಡುಗಿ ಸರ್. ರೂಮ್ ಮುಚ್ಚಿ ಹೊಡೆದಾರ್ರಿ ಸರ್. ರೂಮ್ ಮುಚ್ಚಿರಿ ಸರ್, ಬಾಗ್ಲಿ ಚಿಲ್ಕಾಕಿ ಹೊಡೆದಿದ್ದಾರಿ. ಕೈಗೆ ಒದ್ದಾರ್ರಿ, ಎದಿಗೆ ಒದ್ದಾರ್ರಿ ಸರ್. ಕೈ ಎತ್ತಕ್ ಬರವಲ್ದ್ರಿ, ಉಸಿರಾಡೋದನ್ನು ಆಗೋಲ್ದ್ರಿ. ಇಲ್ಲಿ ಯಾರು ಆಡೋನಿಲ್ಲ ರೀ. ನೈಟ್ ಡ್ಯೂಟಿ ಮಾಡೋರು ಅವ್ರು ಜಲ್ದಿ 8 ಮಕ್ಕಂಬಿಡ್ತಾರಿ. ಮೇಡಮ್ ಅಂದೆ ಅವಾಗ ಬರ್ತಾಳೆ ರೀ ಸರ್. ಆಯ್ತು ಕಲ್ಲಿ ಹೊಡಿಬೇಕಂತ ಟಾರ್ಗೆಟ್ ಮಾಡ್ಯಾರ್ರಿ ಸರ್. ಅದ್ರ ಸಲುವಾಗಿ ಜಗಳದ ಸಲುವಾಗಿ ರೀ ಸರ್. ನೀರಿನ ಸಲುವಾಗಿ ನಾನು ಹಂಗಂದ ಸಲುವಾಗಿ ಸರ್ ಹಂಗೆಲ್ಲ ಟಾರ್ಗೆಟ್ ಮಾಡಿ ಮೇಡಮ್ ಎಲ್ಲ ಹೇಳೋಗ್ಯಾರಿ. ಹಾ ರೀ, ಇದೇ ರೀತಿ ರೀ ಹೇಳ್ತಾರ್ರಿ ಮೇಡಮ್. ಮತ್ತೆ ಕೇಳಲ್ಲ ರೀ ಯಾರು. ಖಂಡಿತವಾಗಿ ಅರುಣ್, ಏನು ಈಗ ಬೇಸಿಗೆ ಆರಂಭದಿಂದಲೇ ರಾಯಚೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿರುವಂಥದ್ದು. ಇದು ಯಾವುದೇ ವಸತಿ ನಿಲಯಗಳನ್ನು ಕೂಡ ಬಿಟ್ಟಿಲ್ಲ. ಅಂಥದ್ದೇ ಪ್ರಕರಣ ಏನು ಮಾನ್ವಿಯಲ್ಲಿ ಇರ್ತಕ್ಕಂಥ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಏನಿದೆ ಅಲ್ಲಿ ಕೂಡ ನಡೆದಿರುವಂಥದ್ದು. ವಿದ್ಯಾರ್ಥಿನಿ ಏನು ಕುಡಿಯೋ ನೀರಿನ ಒಂದು ಚಿಕ್ಕ ಟ್ಯಾಂಕ್ ಅಥವಾ ಬಕೆಟ್ ಏನಿತ್ತು ಅದರಲ್ಲಿ ಆ ಸೀನಿಯರ್ಸ್ ಅದನ್ನು ಟಾಯ್ಲೆಟ್ಗೆ ಉಪಯೋಗ ಮಾಡ್ತಕ್ಕಂಥ ಒಂದು ಜಗ್ಗನ್ನು ಅದರಲ್ಲಿ ಹಾಕಿದಾಗ ಅವು ಒಂದು ಜೂನಿಯರ್ ಹುಡುಗಿ ಪ್ರಶ್ನೆ ಮಾಡ್ತಾಳೆ, ಇದು ಕುಡಿಯೋ ನೀರು, ಮೊದಲೇ ಕುಡಿಯೋ ನೀರಿಗೆ ಸಾಕಷ್ಟು ಸಮಸ್ಯೆ ಇದೆ, ಇಂಥದ್ರಲ್ಲಿ ಈ ಥರದ ಕೆಲಸ ಮಾಡಬಾರ್ದು, ಅಂದರೆ ಬೇರೆ ಅದಕ್ಕೆ ಬಳಸುವಂಥ ಜಗ್ಗನ್ನು ಕುಡಿಯೋ ನೀರಲ್ಲಿ ಹಾಕಿದರೆ ಕುಡಿಯೋ ನೀರಿಗೆ ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನು ಕೇಳಿದಾಗ ಸೀನಿಯರ್ಸ್ ರ್ಯಾಗ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಜೂನಿಯರ್ ಆಗಿ ನೀನು ನಮಗೆ ಪ್ರಶ್ನೆ ಮಾಡ್ತೀಯಾ, ನಾವು ಏನು ಹೇಳ್ತೀಯೋ ಅದನ್ನು ಕೇಳಬೇಕು, ಇದೇ ನೀರನ್ನ ಎಲ್ಲರೂ ಕುಡಿತಾರೆ, ಎಲ್ಲರೂ ಕುಡಿತಾ ಇದ್ದಾರೆ, ನಿಂದೇನು ಇದರಲ್ಲಿ ಪ್ರಾಬ್ಲಮ್ ಅಂತೇಳಿ ಆ ಹುಡುಗಿಯನ್ನು ದಬ್ಬಾಳಿಕೆ ಮಾಡಿ ಅವಳ ಮೇಲೆ, ಜೊತೆಗೆ ಆ ಕೋಣೆಯಲ್ಲೂ ಕೂಡ ಅವಳ ಮೇಲೆ ಏನೋ ಕೂಡಿ ಹಾಕಿ ಅವಳನ್ನ ಹೊಡೆದ್ರು ಅನ್ನುವಂಥದ್ದು ಆ ಒಂದು ವಿದ್ಯಾರ್ಥಿನಿ ಆರೋಪವನ್ನು ಮಾಡಿರುವಂಥದ್ದು. ಈಗಾಗಲೇ ಅಧಿಕಾರಿಗಳು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ವಿದ್ಯಾರ್ಥಿಗಳನ್ನು ಕೂಡ ಏನು ವಿಚಾರಣೆಯನ್ನು ನಡೆಸಿ 2 ಕಡೆಯಿಂದಲೂ ಕೂಡ ಈಗ ಮುಚ್ಚಳಿಕೆಯ ಪತ್ರವನ್ನು ಬರೆಸ್ಕೊಂಡಿದ್ದಾರೆ. ಜೊತೆಗೆ ಆ ವಿದ್ಯಾರ್ಥಿನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಈಗ ಹಾಸ್ಟೆಲ್ಗೆ ಮರಳಿರುವಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆ ಒಂದು ಕಡೆ, ಜೊತೆಗೆ ಏನು ಸೀನಿಯರ್ ವಿದ್ಯಾರ್ಥಿನಿಯರಿದ್ದರು, ಜೂನಿಯರ್ಗಳು ನಾವೇನು ಹೇಳಿದ್ರು ಕೇಳಬೇಕು, ಇಲ್ಲದೇ ಇದ್ದರೆ ದಬ್ಬಾಳಿಕೆ ಮಾಡ್ತೀವಿ ಅನ್ನುವಂಥ ಧೋರಣೆಯನ್ನು ಇಲ್ಲಿ ತೋರಿರುವಂಥದ್ದು. ಮತ್ತು ಅಲ್ಲಿನ ವಾರ್ಡನ್ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ವೈಫಲ್ಯ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.